ಹಾಯ್, ಇವತ್ತು ನಮ್ಮ ಮನೇಲಿ ನಾವು ಮನೆ ಕೆಲಸದ ಬಗ್ಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಮನೆ ಕೆಲಸನ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಹಂಚ್ಕೊತಾ ಇದ್ದೀವಿ. ಯಾಕೆಂದರೆ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ತುಂಬ ಬರ್ಡನ್ ಆಗ್ತಿದೆ. ಅದಕ್ಕೋಸ್ಕರ ಈಗ ಯಾರ್ಯಾರು ಏನೇನು ಕೆಲಸ ಮಾಡ್ತೀರಾ ಅಂತ ನೀವೇ ಹೇಳಿ. ನೀ ಏನು ಕೆಲಸ ಮಾಡ್ತೀಯಾ? ಮಾಪು, ಹಾಂ, ಆಮೇಲೆ ಸ್ನಾನ ಅಷ್ಟೇ. ನೀನು? ನಾನು ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ ಅಷ್ಟೇ. ಪಾತ್ರೆ ತೊಳಿತೀಯಾ? ನೀನು? ನಾನು ಕಸ ಗುಡಿಸ್ತೀನಿ, ಬೆಳಗ್ಗೆ ಎದ್ದು ಹಾಸಿಗೆ ಓದ್ಕೊಂಡಿರೋ ಹಾಸ್ಕೊಂಡ್ರೆಲ್ಲ ಎತ್ತಿಕ್ತೀನಿ, ಕಸ ಗುಡಿಸಿ ಮಾಪ್ ಹಾಕ್ತೀನಿ, ಆಗಾಗ ಪಾತ್ರೆ ತೊಳ್ಕೊಡ್ತೀನಿ, ಕೊಬ್ಬರಿ ತುರ್ಕೊಡ್ತೀನಿ, ತರಕಾರಿ ಹೆಚ್ಚಿಕೊಡ್ತೀನಿ. ಹೇಳಬೇಕು ಅಂತಂದರೆ ನಮ್ಮ ಮನೆಯವ್ರಿಗೆ ನಾನು 50% ಹೆಲ್ಪ್ ಮಾಡ್ತಿದ್ದೀನಿ ಆಲ್ರೆಡಿ. ಇವತ್ತು ಜವಾಬ್ದಾರಿ ತೊಗೊತಾ ಇದ್ದೀನಿ, ಖಂಡಿತ ಮಾಡ್ತೀನಿ. ಯಾಕಂದರೆ ಅವರು ವರ್ಕಿಂಗ್ ವುಮೆನ್ನು, ಅದಕ್ಕೋಸ್ಕರ ಈಕ್ವಲಾಗಿ ಕೆಲಸನ ಶೇರ್ ಮಾಡ್ತೀವಿ. ನನ್ನ ಮಕ್ಳಿಗೂ ಹಾಗೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೂ ಜವಾಬ್ದಾರಿ ಬರಲಿ ಅಂತ ಹೇಳ್ಬಿಟ್ಟು ಈ ಸಭೆನ ಅಂದ್ಕೊಂಡಿದ್ದಾರೆ ನಮ್ಮ ಮನೆಯವರು. ಖಂಡಿತ ಎಲ್ಲರೂ ಶೇರ್ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಇವಾಗ ನೀವೆಲ್ಲ ಹೇಳಿದ್ರಿ, ಎಲ್ರೂ ಕಸ ಗುಡಿಸ್ತೀನಿ, ಮಾಪಾಕ್ತೀನಿ, ಅಷ್ಟು ಮಾತ್ರನೇ ಜಾಸ್ತಿ ಇದು ಬಂದ್ಬಿಟ್ಟೈತೆ. ಇಲ್ಲಿ ನಾನು ಮಾತ್ರ ಪಾತ್ರೆನೂ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಟಿಫನ್ ಮಾಡಬೇಕು, ನಿಮಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಬಟ್ಟೆ ಮಿಷಿನ್ಗೆ ಹಾಕಬೇಕು, ಬಟ್ಟೆ ಒಣಗಾಕಬೇಕು, ಎಲ್ಲ ಎತ್ತಿಕ್ಬೇಕು, ಪೂಜೆ ಮಾಡಬೇಕು, ಎಲ್ಲ ಕೆಲಸನೂ ನಾನೇ. 3 ಕೆಲಸ ಮಾತ್ರ ಡಿವೈಡ್ ಮಾಡ್ಕೊಂಡಿದ್ದೀರಾ? ಆಯ್ತು, ಇನ್ನೇನೇನು ಕೆಲಸ ಇದೆ ಅಂತ ಒಪ್ಪಿಸ್ಬಿಡ್ರಿ, ಎಲ್ಲರಿಗೂ ಒಪ್ಕೊಂತೀವಿ. ಇನ್ನೇನಿರ್ತೇವೆ, ಆಯ್ತು, ಬಟ್ಟೆ ಮಿಷಿನ್ಗೆ ಹಾಕ್ಬೇಕು, ಒಣಗಾಕ್ಬೇಕು, ಅವನ್ ತಂದು ಮಡ್ಚಿಡ್ಬೇಕು, ಆಮೇಲೆ ಲಂಚ್ ಬ್ಯಾಗ್ಗಳಿಗೆಲ್ಲಾನು ಅವ್ರವರೇ ರೆಡಿ ಮಾಡ್ಕೊಬೇಕು, ವಾಟರ್ ಬಾಟ್ಲಿಗೆ ನೀರು ಹಾಕೊಬೇಕು. ಪ್ರತಿಯೊಂದು ಕೆಲಸನೂ ನನಗೆ ಮಾಡೋಕ್ಕಾಗಲ್ಲ. ಖಂಡಿತ ಮಾಡ್ತೀವಿ. ಏನು ಕರೆಂಟ್ ಬರೋಣ, ಅಮ್ಮಂಗೆ ಬರ್ಡನ್ ಕಡಿಮೆ ಆಗಬೇಕಲ್ಲ, ಅಮ್ಮಂಗೆ ಕಷ್ಟ ಸ್ವಲ್ಪ ಕಡಿಮೆ ಆಗಬೇಕಲ್ಲ. ಮಾಡ್ತೀಯಾ ನೀ? ಅಮ್ಮಂಗೋಸ್ಕರ ಹೆಲ್ಪ್ ಮಾಡ್ತೀಯಾ? ಇಲ್ಲಾಂದ್ರೆ ಫಿಕ್ಸ್ ಆಗ್ಬಿಡ್ರಿ, ಇವನು ಸಿದ್ಧಗಂಗೆ ಮಠ, ಇವನು ಸತ್ಯಸಾಯಿಗೆ ಹಾಕೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಇಬ್ರು ಒಂಚೂರು ಹೇಳಿದ ಮಾತು ಒಂಚೂರು ಕೇಳಲ್ಲ. ಅದಕ್ಕೋಸ್ಕರ ಹಂಗೆ ಅನ್ಕೊಂಡಿದ್ದೀವಿ ನಾವು. ದೂರ ಇದ್ರೆ ಅವಾಗ ವ್ಯಾಲ್ಯೂ ಗೊತ್ತಾಗುತ್ತೆ, ಅಲ್ಲಿ ಕೆಲಸನೂ ಮಾಡಿಸ್ತಾರೆ, ಹಂಗೆ ಓದಿಸ್ತಾರೆ, ಹಂಗೆ ಪ್ರೀತಿಯಿಂದನೂ ನೋಡ್ಕೊತಾರೆ. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಮನೆ ವ್ಯಾಲ್ಯೂ, ಅಪ್ಪ ಅಮ್ಮನ ವ್ಯಾಲ್ಯೂ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳ್ತೀಯಾ ನೀ? ಒಪ್ಕೊಂತೀರಾ? ನೀಟಾಗಿ ಕುತ್ಕೊಂಡು ಹೇಳು. ನೀನು ಹೋಗ್ತೀಯಾ? ಹೋಗ್ತೀಯಾ? ಸಿದ್ಧಗಂಗೆ ಮಠಕ್ಕೆ ಹೋಗ್ತೀಯಾ? ಇಲ್ಲ ಅಲ್ವಾ? ಮತ್ತೆ ಅಮ್ಮಂಗೋಸ್ಕರ ಏನೇನು ಹೆಲ್ಪ್ ಮಾಡ್ತೀಯಾ? ಮಾಪು, ಇದು ಸ್ನಾನ, ಆಮೇಲೆ ಇದು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಟಪ್ಪು ತೊಳಿಕ್ ಹಾಕ್ತೀಯಾ? ಆಮೇಲೆ ನಿನ್ನ ಲಂಚ್ ಬ್ಯಾಗ್ ನೀನೇ ರೆಡಿ ಮಾಡ್ಕೊಬೇಕು, ವಾಟರ್ ಬಾಟ್ಲ್ ಇಟ್ಕೊಬೇಕು, ನ್ಯಾಪ್ಕಿನ್ ಇಟ್ಕೊಬೇಕು, ಎಲ್ಲ ಇಟ್ಕೋಬೇಕು. ನೀನು? ನಾನು ಅಷ್ಟೇ ಎಲ್ಲ ಮಾಡ್ತೀನಿ, ಎಲ್ಲ ಮಾಡಬೇಕು. ನೀನು ನಂದೀಶ್? ಆಯ್ತು, ಈಗ ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಮಾಡ್ತೀನಿ. 100% ಈಗ 50% ಹೆಲ್ಪ್ ಮಾಡ್ತೀನಿ. ಇದೆಲ್ಲ ವಿಡಿಯೋಗೋಸ್ಕರ ಹೇಳ್ತಾವ್ರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಖಂಡಿತ ಇಲ್ಲ. ಬೇಕಾದ್ರೆ ಇದೇ ವಿಡಿಯೋನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಬೇಕಾದ್ರೆ ಡೈಲಿ ಅಪ್ಡೇಟ್ ನಿಮ್ಗೆ ಖಂಡಿತ ಕೊಡ್ತೀವಿ. ಇವತ್ತು ಏನು ಕಮಿಟ್ ಆಗಿದೆ ಮಾಡ್ತೀವಿ. ಎಲ್ಲರೂ ಓಕೆನಾ? ಕರಣ್ ಕರಣ್ ಎಲ್ಲ ಓಕೆ ಮಾಡಿ. ಓಕೆ, ಥ್ಯಾಂಕ್ ಯು. ನನಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಕ್ಕೆ. ವಿಡಿಯೋಗೋಸ್ಕರ ಮಾತ್ರ ಅಲ್ಲ, ರಿಯಲ್ ಆಗೂ ಹೆಲ್ಪ್ ಮಾಡ್ಕೊಂಡು ಹೋಗ್ಬೇಕು ನನಗೋಸ್ಕರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರಗಳು.